Hello everyone. Welcome to Crayons Tarot. ಈ ಕ್ರೇಯಾನ್ಗಳು ನಿಮ್ಮ ಜೀವನದಲ್ಲಿ ಒಳ್ಳೆ ಬಣ್ಣಗಳನ್ನು ತರಲಿ ಎಂದು ಹಾರೈಸ್ತಾ ಇವತ್ತು ಮಕರ ರಾಶಿಯವರ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ? ದಿ ಲವರ್ಸ್ ಕಾರ್ಡ್, Two of Wands, Eight of Swords, Eight of Wands, Two of Swords, Six of Cups, Queen of Pentacles, Six of Swords, Ten of Wands, Eight of Cups, Three of Wands, Four of Cups, Ace of Cups, bottom of the deck. ಇಲ್ಲಿ ಈ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲವ್ ಲೈಫ್ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನ ಇಲ್ಲಿ ಎಲ್ಲ ಕಾರ್ಡ್ಸ್ ತೋರಿಸ್ತಾ ಇದೆ. ಲವರ್ಸ್ ಅಂತಂದ್ರೆ ಪರ್ಸನಲ್ ಲೈಫೇ ಅಲ್ಲ, ನಿಮ್ಮ ಜಾಬ್ ಆಗಲಿ, ನಿಮ್ಮ ಬಿಸ್ನೆಸ್ ಆಗಲಿ, ಯಾವುದೇ ನಿಮ್ಮ ಲೈಫಲ್ಲಿ ಏನು ಬಂದ್ರೂ ಪ್ರೀತಿಯಿಂದ ಎಲ್ಲಾನು ನಡ್ಸ್ಕೊಂಡು ಹೋಗ್ತೀರಾ ಅಂತ ಇಲ್ಲಿ ಮಕರ ರಾಶಿಯವ್ರದ್ದು ರೀಡಿಂಗ್ ಇದು. ಮಕರ ರಾಶಿಯವರು ಸ್ವಲ್ಪ ಪೇಷನ್ಸಿಂದ ಎಲ್ಲನೂ ಮಾಡ್ಕೊಂಡು ಹೋಗ್ತಾರೆ. ಪೇಷನ್ಸ್ ಜಾಸ್ತಿ ಅವ್ರಿಗೆ. ಏನೇ ಬರಲಿ ಸಾಧಿಸ್ತೀನಿ, ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಮನೋಭಾವ ಅವ್ರದ್ದು. ಆ ಥರ ಒಂದು ವ್ಯಕ್ತಿತ್ವ ಇಲ್ಲಿ. ಕೆಲವು ಸಾರಿ ಮನಸ್ಸಿಗೆ ನಾನಾ ಥರದ ಯೋಚನೆಗಳು ಬರುತ್ತೆ, ಡಿಪ್ರೆಷನ್ನು, ಆ ಥರ ಇಲ್ಲಿ ಒಂದು ತೋರಿಸ್ತಾ ಇದೆ. ಅದು ಎಲ್ರಿಗೂ ಮಾನವ ಸಹಜ ಸ್ವಭಾವ. ಅದು ಕೆಲವು ಸಾರಿ ಏನೇನೋ ಯೋಚನೆಗಳು ಮನಸ್ಸಿಗೆ ಬರುತ್ತೆ. ಏನಪ್ಪ ಮಾಡೋದು ಮುಂದೆ, ಏನು ತೋರಿಸ್ತಾ ಇಲ್ಲ. ಇಲ್ಲಿ ಎರಡು ಕಾರ್ಡು ಆ ಥರ ನಿಮಗೆ ಇಲ್ಲಿ ಏಟ್ ಆಫ್ ಸ್ವೋರ್ಡ್ಸ್ ಆ್ಯಂಡ್ ಟೂ ಆಫ್ ಸ್ವೋರ್ಡ್ಸ್ ಎರಡೂ ಆ ಥರ ಹೇಳ್ತಾ ಇದೆ. ಮುಂದೆ ಏನು ಮಾಡೋದು, ಹೇಗೆ ಮಾಡೋದು ದಾರಿ ತೋರಿಸ್ತಾ ಇಲ್ಲ. ಆ ಥರ ಕಣ್ಮುಚ್ಕೊಂಡ್ಬಿಟ್ಟಿದ್ದೀರಾ. ಅಥವಾ ಏನೇ ಬರಲಿ ಮಾಡ್ಕೊಂಡು ಹೋಗ್ತೀನಿ ಆ ಥರನೂ ತೋರಿಸುತ್ತೆ. ಯಾರೇ ನನಗೇನೇ ಮಾಡಿ ಕಟ್ಟಾಕಿ ಏನು ಮಾಡಿ ನಾನು ಮಾಡೋದನ್ನ ನಾನು ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯನ ಇಲ್ಲಿ ತೋರಿಸ್ತದೆ. ವ್ಯಾಂಡ್ಸ್ ಎಲ್ಲ ಅದೇ ತೋರಿಸೋದು. ನಿಮಗೆ ನಿಂತ್ಕೋತೀರಾ ಧೈರ್ಯವಾಗಿ, ಯಾವುದಕ್ಕೂ ಏನು ಅನ್ಕೋತೀರಾ ಮನಸ್ಸಲ್ಲಿ ಅದನ್ನ ನಡ್ಸ್ಕೊಂಡು ಮಾಡ್ತೀನಿ ನಾನು. ಎಷ್ಟೋ ಸರಿ ಕೆಲವು ಸಿಚುವೇಶನ್ಗಳು ನಿಮಗೆ ಆ ಥರ ಬಂದಾಗ ನಾನು ಆಚೆ ಬರಬೇಕು, ನಾನು ಹೋಗಬೇಕು, ನಂಗೆ ಬೇಡ ಇದು ಅನ್ನುವಷ್ಟೂ ಕಷ್ಟ ಬಂದಾಗನೂ, ಆ ಥರ ಮನಸ್ಸಲ್ಲಿ ಬಂದಾಗನೂ ನೀವು ಮತ್ತೆ ನಡ್ಸ್ಕೊಂಡು ನಿಂತ್ಕೋತೀರಾ ಧೈರ್ಯವಾಗಿ. ಇಲ್ಲಿ ವ್ಯಾಂಡ್ಸ್ಗಳು ತೋರಿಸುತ್ತೆ. ಕಷ್ಟಪಟ್ಟು ಎಲ್ಲಾನು ಒಟ್ಟುಗೂಡಿಸಿ ಧೈರ್ಯವಾಗಿ ನಿಂತ್ಕೋತೀರಾ. ಆ ಕ್ವೀನ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಆ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿದೆ. ಎಲ್ಲನೂ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಅಂತ ಒಂದು ಮನೋಭಾವ. ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ಪ್ರಪೋಸಲ್ಸ್ ಆಗಿರಬಹುದು,
ಅಥವಾ ಏನೋ ಒಂದು ಪ್ರೆಸೆಂಟೇಷನ್ಸ್ ಎಲ್ಲ ಇರ್ಬೋದು. ಆ ಥರ ತುಂಬ ತೋರಿಸುತ್ತೆ ಇಲ್ಲಿ. ಯು ಆರ್ ಎ ಹಾರ್ಡ್ ವರ್ಕರ್. ನಿಮಗೆ ಅದರ ಪ್ರತಿಫಲ ಸಿಗುತ್ತೆ. ಲವ್ ಲೈಫಲ್ಲೂ ಅಷ್ಟೇ, ಯಾವುದೇ ಒಂದು ಕಮಿಟ್ಮೆಂಟನ್ನು ನೀವು ಮಾಡ್ಕೊಂಡಾಗ ಅದನ್ನು ನಡ್ಸ್ಕೊಂಡು ಹೋಗ್ತೀರಾ. ಯು ಆರ್ ಎ ಫೇತ್ಫುಲ್. ಆ ಥರ ಇಲ್ಲಿ ತೋರಿಸುತ್ತೆ. ನಿಮ್ಮದು ಇಲ್ಲಿ ಫೈರ್ ಎನರ್ಜಿ. ಇಲ್ಲಿ ವ್ಯಾಂಡ್ಸ್ ಕಾರ್ಡ್ಗಳು ತುಂಬ ಇದೆ. ಮತ್ತು 8 ನಂಬರ್ 8 ನಂಬರ್ 6 ಅವೆಲ್ಲ ಏನು ತೋರಿಸುತ್ತೆ? ನಂಬರ್ 8 ಯಾವಾಗನೂ ಒಂದು ಪಾಸಿಟಿವಿಟಿ ತೋರಿಸುತ್ತೆ. ಇಲ್ಲಿ ವ್ಯಾಂಡ್ಸ್ಗಳು ನಿಮಗೆ ಜೀವನದಲ್ಲಿ ಎಷ್ಟೇ ಬರಲಿ ಕಷ್ಟಗಳು, ಅದನ್ನು ನಿಂತು ನಡೆಸಿ ನಾನು ಐ ಎ ಕೇಪಬಲ್ ಪರ್ಸನ್ ಅನ್ನೋದನ್ನ ತೋರಿಸ್ತೀರಾ ನೀವು. ಮತ್ತು ಇದು ಕ್ವೀನ್ ಆಫ್ ಪೆಂಟಿಕಲ್ಸು ಫರ್ಟಿಲಿಟಿ ತೋರಿಸುತ್ತೆ. ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಮಕ್ಕಳು ಮರಿ ಸಂಸಾರ ಮಾಡಿಕೊಂಡು ಸಂಸಾರದಲ್ಲಿ ತುಂಬ ಆಸಕ್ತಿ ನಿಮಗೆ. ಫ್ಯಾಮಿಲಿ ಪರ್ಸನ್ ಆ ಥರನೂ ತೋರಿಸುತ್ತೆ. ಆ ಫೈನಾನ್ಸ್ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡೋದು, ಆ ಥರದ ಮನೋಭಾವನೆ ನಿಮ್ಮದು. ಇದರ ಒಂದು ಔಟ್ಕಮ್ ಏನು ಬರುತ್ತೆ ನೋಡೋಣ. Three of Swords, Knight of Pentacles, Ace of Swords, the Sun card, the Magician, Knight of Wands, Five of Swords, the Hanged Man, Eight of Cups, Six of Swords. ಏನು ಹೇಳುತ್ತೆ ಅಂದರೆ, 3 of Swords ಇರೋದ್ರಿಂದ ಹಾರ್ಟ್ ಬ್ರೇಕ್ ತೋರಿಸುತ್ತೆ. ಮತ್ತೆ ಮೊದಲೇ ನಾನು ಹೇಳ್ದಾಗೆ ಹಾರ್ಟ್ ಬ್ರೇಕ್ ಅಂತಂದರೆ ಒಂದು ಲವ್ ಲೈಫೇ ಅಲ್ಲ, ಯಾವುದೇ ಆಗಿರ್ಬೋದು. ನಿಮ್ಮ ಜಾಬಲ್ಲಿ ಆಗಿರ್ಬೋದು, ನೀವು ಇಷ್ಟಪಟ್ಟ ಜಾಬ್ ಸಿಗದೆ ಹೋಗ್ಬೋದು. ಕೆಲವು ಸರಿ ನೀವು ಬೇರೆ ಇನ್ನೇ ಯಾವುದೋ ಒಂದು ನಿಮ್ಗೆ ಇಷ್ಟ ಆಗದಿರೋ ಅಂಥ ಜಾಬ್ ಕೇಳೋಕ್ಕೆ ಕೆಲವು ಬರ್ಬೋದು ನಿಮಗೆ ಆಫರ್ಸು. ಬಿಸ್ನೆಸ್ಸು ಅಷ್ಟೇ. ನೀವು ಮಾಡ್ತಾ ಇರೋ ಬಿಸ್ನೆಸ್ಸು ನಿಮ್ಗೆ ಇಷ್ಟ ಇಲ್ಲದೆ ಇರಬಹುದು, ಎಷ್ಟೊಂದು ಸರಿ ಲಾಸ್ ಆಗ್ಬೋದು. ಆ ಥರ ತೋರಿಸುತ್ತೆ. ಪರ್ಸನಲ್ ಲೈಫಲ್ಲೂ ನಿಮಗೆ ಎಷ್ಟೋ ಸರಿ ಹಾರ್ಟ್ ಬ್ರೇಕ್ ಆದ್ರೂ ಇಲ್ಲಿ ಮುಂದೆ ಬರೋ ಕಾರ್ಡ್ಗಳು ಅದು ಟೆಂಪ್ರವರಿ ಅಂತ ತೋರಿಸುತ್ತೆ. ಇಟ್ಸ್ ನಾಟ್ ಎ ಪರ್ಮನೆಂಟ್. ಎಷ್ಟೋ ಸರಿ ನೀವು ಜಗಳಗಳು ಮಾಡ್ಕೊಂಡಿರ್ಬೋದು, ಕೆಲವು ಸರಿ ಮಾತುಗಳೆಲ್ಲ ನಿಂತು ಹೋಗಿರಬಹುದು. ಬಿಸ್ನೆಸ್ಸಲ್ಲೂ ಹಾಗೆ ಯಾವುದೇ ಏನೇ ತಗೊಳ್ಳಿ, ನಾನು ಹೇಳೋದಿಲ್ಲಿ ಎಷ್ಟೋ ಸರಿ ನಿಮ್ಮ ಜಾಬ್ಗಳಲ್ಲಿ ಕೆಲವು ಡಿಸ್ಪ್ಯೂಟ್ಸ್ ಆಗಿ ನೀವು ಕೆಲಸ ಬಿಟ್ಟಿರಬಹುದು. ಬಿಸ್ನೆಸ್ಸು ಅಷ್ಟೇ.
ಲಾಸ್ ಆಗಿರ್ಬೋದು, ಆ ಥರ ಎಲ್ಲ ತೋರಿಸುತ್ತೆ. ಪರ್ಸನಲ್ ಲೈಫಲ್ಲೂ ಅಷ್ಟೇ, ಎಷ್ಟೋ ಸರಿ ಜಗಳಗಳಾಗಿ ಮಾತೆಲ್ಲ ನಿಂತು ಹೋಗಿ ಎಷ್ಟೋ ಸರಿ ನಡೆದ್ರೂ, ಮದುವೆ ಆಗಿರೋರಾಗ್ಲಿ ರಿಲೇಷನ್ಶಿಪ್ನಲ್ಲಿರೋರಾಗ್ಲಿ ಯಾರಾದರೂ ಇರಲಿ, ಅದು ಬ್ರೇಕ್ ಆಗಲ್ಲ. ಇಲ್ಲಿ ಸನ್ ಕಾರ್ಡ್ ಇವೆಲ್ಲ ಇರೋದ್ರಿಂದ ಈ ಹ್ಯಾಂಗ್ ಮೆನ್ ತೋರಿಸುತ್ತೆ ಹ್ಯಾಂಗ್ ಆಗಿರೋದು ಅಂತ. ಬಟ್ ಇಟ್ಸ್ ನಾಟ್ ಪರ್ಮನೆಂಟ್. ಯು ವಿಲ್ ಬೌನ್ಸ್ ಬ್ಯಾಕ್. ಆ ಥರ ಮಕರ ರಾಶಿಯವರು ಯಾವುದನ್ನೇ ಆಗಲಿ ಮನಸ್ಸಿಗೆ ಅದನ್ನ ರಿವೆಂಜ್ ತಗೊಳ್ಳೋ ಅಂತ ಇಲ್ಲ, ಅದನ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿ ನೋಡ್ತಾರೆ. ಯು ಆರ್ ದಿ ಮೆಜಿಷಿಯನ್ ಹಿಯರ್. ಒಳ್ಳೆ ಮಾತಾಡಿ ಅದನ್ನ ಸರಿ ಮಾಡ್ಕೋತೀರಾ ನೀವು. ಏಸ್ ಆಫ್ ಸ್ವರ್ಡ್ಸ್ನು ಅದೇ ಹೇಳುತ್ತೆ. ಏಸ್ ಆಫ್ ಸ್ವರ್ಡ್ಸ್ ಇಲ್ಲಿ ಏನು ಹೇಳುತ್ತೆ? ಹಾರ್ಶ್ ವರ್ಡ್ಸ್ ಮತ್ತೆ ಐಡಿಯಾಸು ತೋರಿಸುತ್ತೆ ಅದು. ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಮತ್ತೆ ಕ್ವಿಕ್ ಆಗಿ ಏನು ಮಾಡಕ್ ಹೋಗಬೇಡಿ, ಸ್ವಲ್ಪ ಸ್ಲೋ ಆಗಿ ಎಲ್ಲ ನಿಧಾನಕ್ಕೆ ಚೆನ್ನಾಗಾಗುತ್ತೆ. ದಿ ಸನ್ ಕಾರ್ಡ್ ಇರೋದ್ರಿಂದ ದೇರ್ ಈಸ್ ಎ ನ್ಯೂ ಬಿಗಿನಿಂಗ್, ಹೋಪ್, ಆ ಥರ ತೋರಿಸುತ್ತೆ ಇಲ್ಲಿ. ಮುಂದೆ ಖುಷಿಯಾಗಿ ನೀವು ಮಗು ಥರ ಖುಷಿಯಾಗಿ ನಕ್ಕೊಂಡು ನಲಿಯೋ ಥರ ಆ ಥರ ಒಂದು ಜೀವನ ನಿಮ್ಮದು, ಅದನ್ನ ತೋರಿಸುತ್ತೆ. ನಿಮ್ಮ ಒರಾಕಲ್ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. Door to personal healing and happiness. Blossoming abundance. The sun. Bottom of the deck. The garden and the gate. Door to personal healing and happiness. Blossoming abundance. The sun card. Sun card ಮತ್ತೆ ಬಂದಿದೆ ನೋಡಿ. ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಮುಂದೆ ಒಳ್ಳೆ ಬಿಗಿನಿಂಗ್ ಇದೆ, ಒಳ್ಳೆ ಪ್ರಾಸ್ಪ್ಯಾರಿಟಿ, ಖುಷಿಯಾಗಿ ಇರ್ತೀರಾ ನೀವು ಅನ್ನೋದನ್ನ ತೋರಿಸ್ತಾ ಇದೆ. ಮತ್ತೆ ಈ ಕಾರ್ಡ್ಸ್ ಏನು ಹೇಳುತ್ತೆ? ಫ್ರೆಂಡ್ಶಿಪ್, ನರ್ಚರ್ ಯುವರ್ ರಿಲೇಶನ್ಶಿಪ್ಸ್ ಅಂತ ಹೇಳುತ್ತೆ. Celebration, let go and have fun. Celebrations ಇದೆ. Good fortune, invite magic in. ಮತ್ತೆ moving forward, get ready for positive change ಅಂತ ಹೇಳುತ್ತೆ. Competition, summon courage and self confidence. ನ್ಯೂ ಬಿಗಿನಿಂಗ್ಸ್, ಬಿಗಿನ್ ಯುವರ್ ನ್ಯೂ ಲೈಫ್. ಈ ಸನ್ ಕಾರ್ಡ್ ಇರೋದ್ರಿಂದ ಎರಡೆರಡು ಸನ್ ಕಾರ್ಡ್ ಬಂದಿದೆ. ಅದು ಎಲ್ಲ ಮೆಸೇಜ್ಗಳನ್ನು ಕೊಡ್ತಾ ಹೋಗುತ್ತೆ. ಅ ಗುಡ್ ಫಾರ್ಚ್ಯೂನ್, ಮೂವಿಂಗ್ ಫಾರ್ವರ್ಡ್, ಅದೆಲ್ಲ ಹೇಳುತ್ತೆ. ಅದು ಸೆಲೆಬ್ರೇಷನ್ ಅದಿರೋದ್ರಿಂದ ಈ ಹಾರ್ಟ್ ಬ್ರೇಕ್ ಈ ಕಾರ್ಡ್ಗೆ ಅಷ್ಟೊಂದು ನೆಗೆಟಿವಿಟಿ ಇಲ್ಲ. ಇದರಲ್ಲಿ ನೆಗೆಟಿವ್ ಎನರ್ಜಿ ಅಷ್ಟೊಂದಿಲ್ಲ. ದಿಸ್ ಇಸ್ ಟೆಂಪ್ರವರಿ ಅಂತ ಹೇಳುತ್ತೆ. ಮತ್ತೆ ಇಲ್ಲಿ ಇದು ನ್ಯೂ ಬಿಗಿನಿಂಗ್ ಮತ್ತೆ ತೋರಿಸ್ತಾ ಇದೆ ಸನ್ ಕಾರ್ಡ್. ಆ ಥರ ಹೇಳಿ ಈ ಒಂದು ಹ್ಯಾಂಡ್ ಮೇಡ್ ಮೆಸೇಜಸ್ ಏನು ಹೇಳುತ್ತೆ ನೋಡೋಣ. A new person is coming into your life. Don't rush on anything. When time is right, it will happen. ಅಂತ ಹೇಳುತ್ತೆ. It is a good time to start a new project.
ವೆನ್ ಲವ್ ಈಸ್ ರಿಯಲ್ ಇಟ್ ಫೈಂಡ್ಸ್ ಎ ವೇ. ಮತ್ತೆ ನೆಕ್ಸ್ಟ್ ಕಾರ್ಡ್, ಅವಾಯ್ಡ್ ಆರ್ಗ್ಯುಮೆಂಟ್ಸ್, ಇಟ್ ಇಂಪ್ರೂವ್ಸ್ ಯುವರ್ ಪೀಸ್ ಆಫ್ ಮೈಂಡ್. ಒನ್ ಮೋರ್ ಕಾರ್ಡ್, ಫೈನಲ್ ಕಾರ್ಡ್, ಮ್ಯಾರೇಜ್. ಆಯ್ತಾ? ಇದಿಷ್ಟೇ ಹೇಳ್ತಾ ಈ ಮಕರ ರಾಶಿಯವರ ಒಂದು ರೀಡಿಂಗ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.